ಹಲೋ ಸ್ನೇಹಿತರೆ, ಕನ್ನಡ ಮಿಸ್ಟರ್ ಇನ್ಫೋ ಚಾನಲ್ಗೆ ನಿಮಗೆಲ್ಲರಿಗೂ ಸ್ವಾಗತ. ಮೊನ್ನೆಷ್ಟೇ ನಾನು ಎವಿಲ್ ಡೆಡ್ ಬರ್ನ್ ಮೂವಿಯ ಎಕ್ಸ್ಪ್ಲೇನ್ ಮಾಡಿದ್ದೆ. ಅದನ್ನ ಯಾರೆಲ್ಲ ನೋಡಿಲ್ವೋ ಈಗಲೇ ಹೋಗಿ ನೋಡಿ. ಅದ್ ನೋಡ್ದಿದ್ರೆ ನಿಮ್ಗಿದು ಅರ್ಥ ಆಗಲ್ಲ. ಲಿಂಕ್ನ ಕೆಳಗಡೆ ಡಿಸ್ಕ್ರಿಪ್ಷನ್ ಹಾಕಿದ್ದೀನಿ. ಸಖತ್ತಾಗಿದೆ ಮೂವಿ, ಮಿಸ್ ಮಾಡ್ಕೋಬೇಡಿ. ಅದರ ಎಂಡಿಂಗ್ ಅಲ್ಲಿ ಎವಿಲ್ ಡೆಡ್ ರ್ಯಾತ್ ಮೂವಿಯ ಹಿಂಟನ್ನ ಕೂಡ ಕೊಟ್ಟಿದ್ದೆ. ಇದು ಬರುತ್ತೆ ಆದಷ್ಟು ಬೇಗ ಅಂತ. ಅದು ಕನ್ಫರ್ಮ್ ಆಗಿದೆ ಕೂಡ. 2028 ಏಪ್ರಿಲ್ ಅಲ್ಲಿ ಈ ಮೂವಿ ಬರ್ತಿದೆ. ಆದ್ರೆ ಅದಕ್ಕಿಂತ ಮುಂಚೆನೆ ಇದರ ಕತೆ ರಿವೀಲ್ ಆಗಿದೆ. ಬಟ್ ಗೊತ್ತಿಲ್ಲ ಮೂವಿಲೂ ಇದೇ ಕತೆ ಇರುತ್ತಾ ಇಲ್ವಾ ಅಂತ. ಬಟ್ ಕತೆ ಅಂತ ಗೊತ್ತಾಗಿದೆ. ಅದನ್ನ ನಾನು ಸಿಂಪಲ್ ಆಗಿ ಹೇಳ್ತೀನಿ, ಕೇಳ್ತಾ ಹೋಗಿ. ಇಷ್ಟ ಆದ್ರೆ ದಯವಿಟ್ಟು ಲೈಕ್, ಕಮೆಂಟ್ ಆಗಿ ಶೇರ್ ಮಾಡಿ. ಸೊ ಹಾಗಾದ್ರೆ ಹೆಚ್ಚೇನ್ ಟೈಮ್ ವೇಸ್ಟ್ ಮಾಡದೆ ಸೀದಾ ಈ ಮೂವಿಯ ಕತೆಗಡೆ ಹೋಗೋಣ. ಅದಕ್ಕಿಂತ ಮುಂಚೆ ಒಂದು ವಿಷಯ ಇದೆ. ಇದೇ ಚಾನಲ್ ಅಲ್ಲಿ ಜಾಯಿನ್ ಬಟನ್ ನ ಆನ್ ಮಾಡಿದ್ದೀನಿ. ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ. 59 ಪರ್ ಮಂತ್. ಸಬ್ಸ್ಕ್ರೈಬ್ ಆದವರಿಗೆ ಸಪರೇಟ್ ಆಗಿ ವಿಡಿಯೋ ಮಾಡಿ ಹಾಕ್ತೀನಿ. ನೀವು ನೋಡಿ ಇಷ್ಟ ಆಗದಿದ್ರೆ ಯಾವತ್ ಬೇಕಾದ್ರೂ ಕ್ಯಾನ್ಸಲ್ ಮಾಡಬಹುದು. ಈ ಜಾಯಿನ್ ಆಪ್ಷನ್ ನಂಗೆ ತುಂಬಾ ವರ್ಷ ಹಿಂದೆನೆ ಸಿಕ್ಕಿತ್ತು, ಬಟ್ ಆಕ್ಟಿವ್ ಮಾಡಿರ್ಲಿಲ್ಲ. ಇವಾಗ ಮಾಡಿದ್ದೀನಿ. ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ತುಂಬಾ ಕಮ್ಮಿ ಪ್ರೈಸ್ ಇಟ್ಟಿದ್ದೀನಿ. ಎನಿವೇ, ಇವಾಗ ಕತೆ ಕಡೆ ಹೋಗೋಣ. ಎವಿಲ್ ಡೆಡ್ ಮೂವಿಯ ಪ್ರೊಡ್ಯೂಸರ್ ಪ್ರಕಾರ ಇದು ಸೆಟ್ ಆಗಿರೋದು 1972 ಇಸ್ವಿಯಲ್ಲಿ. ಕಂಪ್ಲೀಟ್ ಕ್ಲಾಸಿಕ್ ಹಾರರ್ ಸ್ಟೈಲ್. ಈ ಮೂವಿಲಿ ನೋ ಬ್ಲಡ್, ಪ್ಯೂರ್ ಹಾರರ್ ಮೂವಿ ಆಗಿರುತ್ತೆ. ಹಾಗೆ ಆಸ್ ಎ ಸ್ಟ್ಯಾಂಡ್ ಅಲೋನ್ ಮೂವಿ ಇದು ಕೂಡ ಡೆಡ್ ನೈಟ್ ಹಾಗೆ ಬುಕ್ ಆಫ್ ದ ಡೆಡ್ ಗೆ ಕನೆಕ್ಟ್ ಆಗಿದೆ. ಬಟ್ ಮೂವಿ ಆಕ್ಚುಲಿ ಓಪನ್ ಆಗೋದು 1960 ಇಲ್ಲಿ ನಮಗೆ ಒಂದು ಕಾಡಿನ ಮಧ್ಯೆ ಇರೋ ಒಂದು ಅಬೌಂಡ್ ಆಗಿರುವ ಚರ್ಚ್ ಆಗಿ ಅಲ್ಲಿ ಹಲವಾರು ವ್ಯಕ್ತಿಗಳು ಒಂದು ರಿಚುವಲ್ ಅನ್ನ ಪರ್ಫಾರ್ಮ್ ಮಾಡೋದನ್ನ ತೋರಿಸ್ತಾರೆ. ಅವರೆಲ್ಲ ಬೇರೆ ಯಾರು ಅಲ್ಲ, ಸರ್ಕಲ್ ಆಫ್ ವೈಸ್ ಮೆನ್ ಗ್ರೂಪ್ ನ ಮೆಂಬರ್ಸ್. ಇವರುಗಳ ಬಗ್ಗೆ ನಾನು ಎವಿಲ್ ಡೆಡ್ ಬರ್ನ್ ಮೂವಿಯ ಎಕ್ಸ್ಪ್ಲೇನ್ ವಿಡಿಯೋದಲ್ಲಿ ಕೂಡ ಹೇಳಿದ್ದೇನೆ. ಆಕ್ಚುಲಿ ಈ ದಿನ ಸೆಪ್ಟೆಂಬರ್ 18, 1960 ಅವರೆಲ್ಲ ಕೂಡ ರಿಚುವಲ್ ಮೂಲಕ ಮಾಡ್ತಿದ್ದು ಬೇರೇನೂ ಅಲ್ಲ, ಅದೇ ನ್ಯಾಕ್ರೋನಾಮಿಕನ್ ಬುಕ್ ಆಫ್ ದ ಡೆಡ್ ಅನ್ನ. ಅಲ್ಲಿನ ವೈಸ್ ಮ್ಯಾನ್ ನ ಹೆಡ್ ಆಗಿದ್ದು ಪ್ಯಾಟ್ರಿಕ್ ಪ್ರೈಸ್. ಅವನಿಗೆ ತನ್ನ ಪೂರ್ವಜರು ಹೇಳಿದ ಸೂಪರ್ ನ್ಯಾಚುರಲ್ ಫೋರ್ಸಸ್ ಶಕ್ತಿ ಇದರ ಬಗ್ಗೆ ಎಲ್ಲ ಕೂಡ ಅರಿವಿದ್ದಿತ್ತು. ನಮ್ಮ ಮುಂದಿನ ಪೀಳಿಗೆಗೆ ಈ ಶಕ್ತಿ ಬಗ್ಗೆ ಗೊತ್ತಾಗ್ಲಿ ಎಂಬ ಒಂದೇ ಒಂದು ಕಾರಣಕ್ಕೆ ಆ ಪುಸ್ತಕವನ್ನ ಬರೆದಿರ್ತಾರೆ. ಅದು ಅವನೊಬ್ನೇ ಅಲ್ಲ, ಅಲ್ಲಿದ್ದ ಎಲ್ಲಾ ವ್ಯಕ್ತಿಗಳು ಸೇರಿ. ಯಾಕಂದ್ರೆ ಅದು ನಾರ್ಮಲ್ ಪೆನ್ ಅಥವಾ ಪೆನ್ಸಿಲ್ ಅಲ್ಲಿ ಬರೆಯೋ ಬುಕ್ ಅಲ್ಲ. ಬ್ಲಡ್, ಆಶ್ ಆಗಿ ಹರ್ಬ್ಸ್ ಇದರಿಂದ ಮಾಡಿದ ಇಂಕಿಂದ ಬರೆದಿದ್ರು. ಆಕ್ಚುಲಿ ಇವರೆಲ್ಲ ಸೇರಿ ಏನು ಆ ಬುಕ್ ಅಲ್ಲಿ ಬರ್ದಿದ್ರು ಅದೆಲ್ಲ ಕೆಂಡೇರಿಯನ್ ಡೀಮನ್ ನ ಕರೆಯೋ ಅದೇ 4 ಮಂತ್ರ ಆಗಿದ್ದವು. ಕ್ಯಾಂಡಾ, ಕುಂಡ, ಮೊಂಟೆಸೋ ಇದ್ರ ಬಗ್ಗೆ ಕೂಡ ನಾವು ಎವಿಲ್ ಡೆಡ್ ಬರ್ನ್ ಮೂವಿಲಿ ನೋಡಿದ್ದೀವಿ. ಅದಾದ ನಂತರ ರಿಚುವಲ್ ಎಲ್ಲ ಕಂಪ್ಲೀಟ್ ಆಗಿ ಅಂತೂ ಆ ಮ್ಯಾಜಿಕಲ್ ಸ್ಪೆಲ್ ಇರೋ ಬುಕ್ ರೆಡಿ ಆಗುತ್ತೆ. ಅದಕ್ಕೆ ಅವರೆಲ್ಲ ಬುಕ್ ಆಫ್ ದ ಡೆಡ್ ಅಂತ ಹೆಸರಿಡ್ತಾರೆ. ಹಾಗೆ ಎಲ್ಲರಿಗೂ ವಾರ್ನ್ ಮಾಡ್ತಾರೆ ಆ ಬುಕ್ ಅನ್ನ ಯಾವುದೇ ಕಾರಣಕ್ಕೂ ಓದಬಾರ್ದಂತ. ಐನೋ ನಿಮ್ಗೆ ಇವಾಗ ಒಂದು ಡೌಟ್ ಬರ್ತಿದೆ ಅಂತ. ಆ ಬುಕ್ ನ ಆಕ್ಚುಲಿ ಮಾಡಿರೋದೇ ಫ್ಯೂಚರ್ ಜನರೇಷನ್ ಅವರು ಓದೋಕೆ. ಬಟ್ ಓದಿದ್ರೆ ಡೀಮನ್ ಬರುತ್ತೆ, ಓದ್ಬಾರ್ದು ಅನ್ನೋದಾದ್ರೆ ಅದರ ಯೂಸ್ ಏನಂತ. ಆಕ್ಚುಲಿ ಓದೋದು ಹಾಗೆ ಚಾಂಟ್ ಮಾಡೋದ್ರಲ್ಲಿ ಒಂದು ವ್ಯತ್ಯಾಸ ಇದೆ. ಬರೀ ನಿಧಾನವಾಗಿ ಓದಿದ್ರೆ ಏನಾಗಲ್ಲ, ಬಟ್ ಅದರಲ್ಲಿರೋ ಪರ್ಟಿಕ್ಯುಲರ್ ಆ ಮಂತ್ರನ ಲೌಡ್ ಆಗಿ ಜಪ ಮಾಡಿದ್ರೆ ಮಾತ್ರ ಡೀಮನ್ ಬರುತ್ತೆ. ಸೊ ಇವಾಗ ಕ್ಲಾರಿಟಿ ಸಿಕ್ತು ಅನ್ಕೋತೀನಿ. ಬುಕ್ ರೆಡಿ ಆಗಿದೆ, ಬಟ್ ಇವಾಗ ಬಾಕಿ ಇರೋದು ಕೆಂಡೇರಿಯನ್ ಡ್ಯಾಗರ್ ನ ಮಾಡೋಕೆ. ಯಾಕಂದ್ರೆ ಅವ್ರಗಳಿಗೆ ಗೊತ್ತಿತ್ತು ಒಂದಲ್ಲ ಒಂದಿನ ಯಾರಾದ್ರೂ ಈ ಬುಕ್ ಅನ್ನ ಓದ್ತಾರೆ, ಆವಾಗ ಡೆಡ್ ಗಳು ಆಗೋ ಚಾನ್ಸ್ ಇದೆ ಅಂತ. ಸೊ ಅದನ್ನ ನಾಶ ಮಾಡೋಕೆ ಡ್ಯಾಗರ್ ನ ಮಾಡೋಕೆ ಶುರು ಮಾಡ್ತಾರೆ. ಹಾಗೆ ಒಂದಿನ ಅದಾಗುತ್ತೆ ಕೂಡ. ಅಂಡ್ ಮತ್ತೊಂದು ವಿಷಯ, ಇಲ್ಲಿ ಇದಿಷ್ಟು ಪ್ರೊಸೆಸ್ ಆಗಿದ್ದು ಬರೀ ಒಂದಿನದಲ್ಲಿ ಅಲ್ಲ, ತುಂಬಾ ದಿನದಿಂದ. ಆಕ್ಚುಲಿ ಅಲ್ಲೇ ಅವರ ವಾಸಸ್ಥಾನವಾಗಿತ್ತು. ಅನಂತರ ಅವರೆಲ್ಲ ಆ ಬುಕ್ ಆಗಿ ಡ್ಯಾಗರ್ ನ ಅದೇ ಚರ್ಚ್ ಅಲ್ಲಿರುವ ಒಂದು ಸೀಕ್ರೆಟ್ ಪ್ಲೇಸ್ ಅಲ್ಲಿ ಇಟ್ಟು ಎಲ್ಲರೂ ಮಲಗಲಿಕ್ಕೆ ಹೋಗ್ತಾರೆ. ಮಧ್ಯರಾತ್ರಿ ಹೊತ್ತಿಗೆ ಆ ವಾಯ್ಸ್ ಮ್ಯಾನ್ ನ ಗುಂಪಲ್ಲಿದ್ದ ಪೀಟರ್ ಎಂಬಾತನಿಗೆ ಎಚ್ಚರವಾಗುತ್ತೆ. ಅವನಿಗೆ ಮೊದಲಿಂದನೂ ಇದ್ರ ಮೇಲೆಲ್ಲ ನಂಬಿಕೆ ಇದ್ದಿರುವುದಿಲ್ಲ. ನಂಬಿಕೆ ಇಲ್ದವನು ಮೆಂಬರ್ ಹೇಗಾದಂದ್ರೆ ಅದ್ರ ಬಗ್ಗೆ ಎಲ್ಲ ತಿಳ್ಕೋಬೇಕು, ನಾಲೆಜ್ ತಗೋಬೇಕು ಅನ್ನೋ ಒಂದೇ ಒಂದು ಕಾರಣಕ್ಕೆ. ಎನಿವೇ, ಆ ಮಧ್ಯರಾತ್ರಿ ಎದ್ದವನೇ ಯಾರಿಗ್ ಗೊತ್ತಾಗ್ದಿರೋ ಹಾಗೆ ಆ ಬುಕ್ ಅನ್ನ ಓಪನ್ ಮಾಡಿ ಓದ್ತಾನೆ. ಹಾಗೆ ಪರ್ಟಿಕ್ಯುಲರ್ ಆಗಿ ಆ 4 ಮಂತ್ರನ ಜಪ ಮಾಡ್ತಾನೆ. ಅದು ಜೋರಾಗಿ ಕುಂಡ, ಆಸ್ಟಸ್ಟಾ, ಮೊಂಟೆಸೋ ಹಾಗೆ ಕ್ಯಾಂಡ್ ಅಂತ. ಆಗ ಇದ್ದಕ್ಕಿದ್ದಾಗೆ ನರಕದ ಬಾಗಿಲು ಓಪನ್ ಆಗುತ್ತೆ. ಅದೇ ಕೆಂಡೇರಿಯನ್ ಡೀಮನ್ ಬಂದು ಅವನ ಪೊಸೆಸ್ ಮಾಡಿ ಡೆಡ್ ಆಗಿ ಮಾಡುತ್ತೆ. ಅವನ ಆರ್ಭಟದ ಶಬ್ದಕ್ಕೆ ಅಲ್ಲಿ ಮಲಗಿದ್ದ ಎಲ್ಲಾ ಮೆಂಬರ್ಗೂ ಎಚ್ಚರವಾಗುತ್ತೆ. ಪ್ಯಾಟ್ರಿಗೆ ಗೊತ್ತಾಗುತ್ತೆ ಡೀಮನ್ ಎಚ್ಚರಗೊಂಡಿದೆ, ಇನ್ನು ಒಂದ್ ಕ್ಷಣ ಕೂಡ ಇಲ್ಲಿರ್ಬಾರ್ದು ಅಂತ ಎಲ್ಲರನ್ನ ಹೊರಕಳಿಸೋಕೆ ನೋಡ್ತಾನೆ. ಆದ್ರೆ ಡೆಡ್ ಆಗಿ ಬದಲಾಗಿದ್ದ ಪೀಟರ್ ಯಾರನ್ನ ಕೂಡ ಬಿಡದೆ ಅಲ್ಲಿದ್ದ ಎಲ್ಲರನ್ನ ಕೊಲ್ತಾ ಹೋಗ್ತಾನೆ. ಸೊ ಈ ಪ್ಯಾಟ್ರಿಗೆ ಗೊತ್ತಾಗುತ್ತೆ ನಾನು ಕೂಡ ಉಳಿಯೋ ಚಾನ್ಸ್ ಇಲ್ಲ, ಹೇಗಾದ್ರೂ ಮಾಡಿ ಈ ಬುಕ್ ಆಗಿ ಡ್ಯಾಗರ್ ನ ಅದರ ಕೈಗೆ ಸಿಗದೆ ಇರೋ ಹಾಗೆ ಮಾಡ್ಬೇಕು.
ಬಿಟ್ರೆ ಅದನ್ನ ನಾಶ ಮಾಡುತ್ತೆ ಅಂತ ಅದೇ ಕೂಡ್ಲೆ ಅದನ್ನ ತಗೊಂಡು ಹೊರಗೋಡಿ ಹೋಗ್ತಾನೆ. ಹಾಗೆ ಕಾರ್ ಮೂಲಕ ಸೀದಲ್ಲಿಂದ ತಪ್ಪಿಸ್ಕೊಂಡು ಹೋಗ್ತಾನೆ. ಮಧ್ಯರಾತ್ರಿ ಬೇರೆ ಆಗಿತ್ತು, ಇವನಿಗೆ ದಾರಿ ತೋರ್ದಿದ್ರು ಸಿಕ್ಕ ದಾರಿಲಿ ಗಾಡಿನ ನಗಿಸ್ಕೊಂಡು ಹೋಗ್ತಿರ್ತಾನೆ. ಆವಾಗ ಒಂದ್ ಕಡೆ ಇದ್ದ ಬ್ರಿಡ್ಜ್ ಮೇಲೆ ಸಡನ್ ಆಗಿ ಅದೇ ಪೀಟರ್ನ ಡೆಡ್ ಹೈಟ್ ಬಂದ್ಬಿಡುತ್ತೆ. ಇವನದಕ್ಕೆ ಆಕ್ಸಿಡೆಂಟ್ ಮಾಡಿಬಿಡ್ತಾನೆ. ಕುಟ್ಟಿದ ಹೊಡೆತಕ್ಕೆ ಡೆಡ್ ಹೈಟ್ ಸೀದಾ ಹೋಗಿ ನದಿಗೆ ಬೀಳುತ್ತೆ. ಇವನಿಗೆ ದಾರಿ ಮಿಸ್ ಆಗಿ ಸೀದಾ ಅಲ್ಲೇ ಪಕ್ಕದ ಕಾಡೊಳಗೆ ಗಾಡಿ ತಗೊಂಡೋಗ್ತಾನೆ. ಅಲ್ಲಿ ಸರಿಯಾದ ದಾರಿ ಇಲ್ದಿದ್ರು ಕೂಡ ಹೇಗೋ ಮಾಡಿ ಗಾಡಿ ಮಾತ್ರ ದಾರಿ ಮಾಡ್ಕೊಂಡು ಹೋಗ್ತಿರುತ್ತೆ. ಅಂಡ್ ಕೊನೆಗೆ ಮುಂದಿದ್ದ ಒಂದು ಸಣ್ಣ ಕೆರೆಗೆ ಬಿದ್ದು ಕಾರ್ ಸಮೇತ ಪೀಟರ್ ಮುಳುಗೋಗಿ ಸತ್ತೋಗ್ತಾನೆ. ಹಾಗೆ ಆ ಬುಕ್ ಅಂಡ್ ಸೀಲ್ ಮಾಡಿಟ್ಟಿರುವ ಡ್ಯಾಗರ್ ಕೂಡ ಕೆರೆ ಒಳಗೆ ಹೋಗುತ್ತೆ. ಅಲ್ಲಿಗೆ ಸೀನ್ ಎಂಡ್ ಆಗಿ ಮೂವಿ ಸೀದಾ 1972ಗೆ ಹೋಗುತ್ತೆ. ಇಲ್ಲಿ ನಮಗೆ ಕನೆಕ್ಟಿಕಟ್ ಅಲ್ಲಿರುವ ಏಡೆನ್ ಲಾರೆನ್ ನ ತೋರಿಸ್ತಾರೆ. ಅವರು ತಮ್ಮ ಇನ್ಸ್ಟಿಟ್ಯೂಟ್ ಅಲ್ಲಿರುವ ಕೆಲವೊಬ್ಬ ಸ್ಟೂಡೆಂಟ್ ಗಳಿಗೆ ತಾವು ಸಾಲ್ವ್ ಮಾಡಿದಂತ ಕೆಲವು ಕೇಸ್ಗಳ ಬಗ್ಗೆ ಹೇಳ್ತಿರ್ತಾರೆ. ಇಲ್ಲಿ ಏಡೆನ್ ಲಾರೆನ್ ನ ತೋರಿಸಿದಾರಂದ್ರೆ ಈ ಮೂವಿ ಏನು ಕಾಂಜರಿಂಗ್ ಯೂನಿವರ್ಸ್ ಗೆ ಕನೆಕ್ಟ್ ಆಗಿಲ್ಲ. ನೀವೇ ಮುಂದ್ ಕೇಳಿ ನಿಮ್ಗೇನೆ ಗೊತ್ತಾಗುತ್ತೆ. ಎನಿವೇ ಆ ಸ್ಟೂಡೆಂಟ್ಸ್ ಗಳ ಗುಂಪಲ್ಲಿ ಒಬ್ಬ ವ್ಯಕ್ತಿದಿರ್ತಾನೆ. ಅವನ ಹೆಸರು ಬೆಂಜಮಿನ್ ಪ್ರೈಸ್. ನೀವು ಈ ನೇಮನ್ನ ಎಲ್ಲೋ ಕೇಳಿದಾಗ ಉಂಟಲ್ಲ, ಎಸ್ ಇವನು ಬೇರೆ ಯಾರು ಅಲ್ಲ, ಈವಿಲ್ ಡೆಡ್ ಬರ್ನಲ್ಲಿದ್ದ ಅದೇ ಕಲ್ಟ್ ಮೆಂಬರ್ ಜೋಸೆಫ್ ಹಾಗೆ ವಿಲಿಯಂನ ಅಜ್ಜ. ಹಾಗೆ ಇವನು ಈ ಮೂವಿ ಸ್ಟಾರ್ಟಿಂಗ್ ಅಲ್ಲಿ ಕಾರಲ್ಲಿ ಬುಕ್ ಹಾಗೆ ಡ್ಯಾಗರ್ ಒಟ್ಟಿಗೆ ಮುಳುಗಿ ಸತ್ತಂತ ಅದೇ ಪ್ಯಾಟ್ರಿಕ್ ಪ್ರೈಸ್ ನ ಮಗ ಬೆಂಜಮಿನ್ ಪ್ರೈಸ್. ಅಪ್ಪ ಮಿಸ್ಸರ್ ನಂತರ ಇವನು ಅಲಾಸ್ಕಾ ಸಿಟಿನ ಬಿಟ್ಟು ದೂರದ ಕನೆಕ್ಟಿಕಟ್ಗೆ ಅಮ್ಮನೊಟ್ಟಿಗೆ ಬಂದು ಸೆಟ್ಲ್ ಆಗಿರ್ತಾನೆ. ಅಪ್ಪ ಎಲ್ಲೋದ್ರೂ ಅವರಿಗೆ ಏನಾಯ್ತೆಂಬ ಯಾವ ವಿಷಯ ಕೂಡ ಇವನಿಗೆ ಗೊತ್ತಿರುವುದಿಲ್ಲ. ಅಪ್ಪ ಮಿಸ್ ಆದಾಗ ಇವನೇನು ಸಣ್ಣವನಾಗಿದ್ದ. ಇವಾಗ ಅವನು ಪ್ಯಾರಾನಾರ್ಮಲ್ ಇನ್ವೆಸ್ಟಿಗೇಷನ್ ಕೋರ್ಸ್ ನ ಮಾಡ್ತಿರ್ತಾನೆ. ಎನಿವೆ ಆ ಕ್ಲಾಸ್ ಆಗ್ತಿರುವಾಗ ಈ ಬೆಂಜಮಿನ್ ನಿಂತು ಒಂದ್ ಕ್ವಶನ್ ಕೇಳ್ತಾನೆ. ಅದೇನಪ್ಪ ಅಂದ್ರೆ ಅವನಿಗೆ ಈ ಚಿಕ್ಕ ವಯಸ್ಸಿಂದ ಇಲ್ಲಿವರೆಗೂ ಯಾವಾಗ್ಲೂ ಅಪ್ಪನ ಬಗ್ಗೆ ಕನಸು ಬೀಳ್ತಿರುತ್ತೆ. ಆ ಕನಸಲ್ಲಿ ಅವರು ಯಾವುದೋ ಚರ್ಚ್ ಆಗಿ ಕೆರೆ ಹೊರಗೆ ನಿಂತು ಸಹಾಯ ಕೇಳೋದು ಆ ರೀತಿ ಎಲ್ಲ ಬೀಳ್ತಿತ್ತು. ಅದಲ್ಲದೆ ಮನೆಯಲ್ಲಿ ಹಲವಾರು ಸಲ ಅವರ ಆತ್ಮ ಬಂದು ಕಾಣಿಸಿ ಹೆಲ್ಪ್ ಅಂತ ಕೇಳಿ ಮಾಯವಾಗುದೆಲ್ಲ ಆಗ್ತಿತ್ತಂತೆ. ಒಂದ್ ಲೆಕ್ಕದಲ್ಲಿ ಅವನು ಈ ಕೋರ್ಸ್ ಮಾಡೋಕೆ ಸ್ಫೂರ್ತಿ ಇದೆಲ್ಲ ಎಕ್ಸ್ಪೀರಿಯನ್ಸ್ ಅಂತ ಹೇಳ್ತಾನೆ. ಆವಾಗ ಏಡೆನ್ ಲಾರೆನ್ ನಿಮ್ಮಪ್ಪ ಇವಾಗ ಎಲ್ಲಿ ಇದ್ದಾರೆ ಇಲ್ವಾ ಅಂತ ಕೇಳ್ತಾರೆ. ಅದಕ್ಕೆ ಅವನು ಹೇಳ್ತಾನೆ, ನಾನು ಚಿಕ್ಕ ವಯಸ್ಸಲ್ಲಿದ್ದಾಗ ಮನೆ ಬಿಟ್ಟು ಹೋದವರು ಇದುವರೆಗೂ ಬರ್ಲಿಲ್ಲ. ಅವ್ರು ಯಾವುದೋ ಬುಕ್ ಬಗ್ಗೆ ರಿಸರ್ಚ್ ಮಾಡ್ತಿದ್ರು ಅಂತ ಹೇಳ್ತಿದ್ರು. ತಿಂಗಳಿಗೆ ಒಂದ್ಸಲ ಮನೆಗೆ ಬರ್ತಿದ್ರು. ಆದ್ರೆ ಒಂದಿನ ಹೋದವರು ವಾಪಸ್ ಬರ್ಲಿಲ್ಲ. ನಾವು ಅಲ್ಲಿಂದ ಈ ಊರಿಗೆ ವಾಪಸ್ ಬಂದ್ವಿ. ಆವತ್ತಿಂದ ನಂಗೆ ಅಪ್ಪನ ಕನಸು ಆತ್ಮ ಎಲ್ಲ ಕಾಣೋಕೆ ಸ್ಟಾರ್ಟ್ ಆಗಿದ್ವು ಅಂತ ಹೇಳ್ತಾನೆ. ಅದಕ್ಕೆ ಅವ್ರು ಹೇಳ್ತಾರೆ, ಆತ್ಮ ಕಾಣ್ತಿದೆ ಅಂದ್ರೆ ಗ್ಯಾರಂಟಿ ಆಗಿ ಅವರು ಸತ್ತೋಗಿದ್ದಾರೆ. ಮುಕ್ತಿ ಸಿಗದ ಆತ್ಮಗಳು ಹೀಗೆಲ್ಲ ಮಾಡೋದು, ಅಥವಾ ಅವರ ಆತ್ಮ ಎಲ್ಲವೂ ಸಿಕ್ಕಾಕೊಂಡಿರ್ಬೇಕು. ಅದಕ್ಕೋಸ್ಕರ ನಿನ್ನ ಕನಸೆಲ್ಲ ಬರ್ತಿದ್ದಾರಂತ. ಸೊ ನೀನು ಪುನಃ ನಿನ್ನ ಅಪ್ಪ ಇದ್ದ ಊರಿಗೆ ಹೋಗಿ ಅವರಿಗೆ ಏನಾಯ್ತಂತ ಕಂಡುಹಿಡಿದು ಅವರ ಆತ್ಮಕ್ಕೆ ಮುಕ್ತಿ ಕೊಡಿಸು ಅಂತ ಹೇಳ್ತಾರೆ. ಈ ಯೋಚನೆ ಬೆಂಜಮಿನ್ಗೆ ಮೊದಲೇ ಬಂದಿತ್ತು. ಆದ್ರೆ ಯಾರು ಈ ರೀತಿ ಧೈರ್ಯ ತುಂಬಿರ್ಲಿಲ್ಲ. ಬಟ್ ಇವಾಗ ಧೈರ್ಯ ಬಂದಿದೆ. ಸೊ ಅವನು ಅದರ ನೆಕ್ಸ್ಟ್ ಡೇನೆ ಅಲಾಸ್ಕಾ ಸಿಟಿಗೆ ಹೋಗ್ತಾನೆ. ಈ ಸೀನ್ ಎಂಡ್ ಆಗ್ತಿದ್ದಾಗೆ ನಮಗೆ ಅಲಾಸ್ಕಾ ಸಿಟಿಲಿರುವ 4 ಜನ ಟೀನೇಜರ್ಸ್ ನ ತೋರಿಸ್ತಾರೆ. ಅವ್ರ ಹೆಸರು ಲಿಯಾ, ಮೈಕ್, ಸ್ಯಾಮ್ ಹಾಗೆ ರೂಬಿ ಅಂತ. ಅವ್ರ 4 ಜನ ಇವಾಗಷ್ಟೇ ಅಡಲ್ಟ್ ಹುಡ್ಗೆ ಕಾಲಿಟ್ಟಿರ್ತಾರೆ. ಸೊ ಅದರ ಒಂದು ಸೆಲೆಬ್ರೇಷನ್ ಮಾಡ್ಬೇಕಂತ ಮೈಕ್ ನ ತಂದೆ ಒಂದು ಕ್ಯಾಬಿನ್ಗೆ ಹೋಗಿರ್ತಾರೆ. ಅದು ಕಾಡೊಳಗೆ ಯಾರಿಗೂ ಗೊತ್ತಿಲ್ದಿರುವಂತ ಒಂದು ಪ್ರೈವೇಟ್ ಕ್ಯಾಬಿನ್. ಅದು ಕ್ಯಾಬಿನ್ ರೀಚ್ ಆದ ನಂತರ ಎಲ್ಲರೂ ಆ ಪ್ಲೇಸ್ ನೋಡಿ ಎಕ್ಸೈಟ್ ಆಗ್ತಾರೆ. ಒಳಗಡೆ ಇನ್ನೂ ಸಖತ್ತಾಗಿದೆ ಅಂತ ಎಲ್ಲರೂ ಮಾತಾಡ್ಕೋತಾರೆ. ಅಂಡ್ ಇನ್ನೊಂದು ವಿಷಯ ಇದೆ, ಈ ರೂಬಿ ಆಕ್ಚುಲಿ ಫ್ರೆಂಚ್ ಹುಡುಗಿ. ಅವಳಿಗೆ ಅಮೆರಿಕದಲ್ಲಿರೋ ಲೈಫ್ ಸ್ಟೈಲ್ ಹಿಡನ್ ಪ್ಲೇಸಸ್ ಬಗ್ಗೆ ತಿಳ್ಕೊಬೇಕೆಂಬ ಆಸೆ. ಅದಕ್ಕೋಸ್ಕರ ಇವರೊಟ್ಟಿಗೆ ಬಂದಿರ್ತಾಳೆ. ಅನಿವೆ ಅಂತೂ ರಾತ್ರಿ ಆಗುತ್ತೆ. ಇವರೆಲ್ಲ ಜೋರಾಗಿ ಸಾಂಗ್ ಹಾಕೊಂಡು ಡ್ರಿಂಕ್ಸ್ ಮಾಡ್ತಾ ಎಂಜಾಯ್ ಮಾಡ್ತಿರ್ತಾರೆ. ಆವಾಗ ಸಾಂಗ್ ಇದ್ದಕ್ಕಿದ್ದಾಗೆ ಸ್ಟಾಪ್ ಆಗಿ ರೇಡಿಯೋದಲ್ಲಿ ಒಂದು ಅನೌನ್ಸ್ಮೆಂಟ್ ಬರುತ್ತೆ. ಅಲಾಸ್ಕಾ ಸಿಟಿಲಿ ಇನ್ನು ಕೆಲವೇ ಗಂಟೆಗಳಲ್ಲಿ ಲೈಟ್ ಆಗಿ ಅರ್ಥಕ್ವೇಕ್ ಆಗುವ ಸಂಭವ ಇದೆ, ಎಲ್ಲರೂ ಅಲರ್ಟ್ ಆಗಿರಿ ಅಂತ. ಅದನ್ನ ಕೇಳಿ ಹುಡುಗಿರಿಬ್ಬರು ಶಾಕ್ ಆಗ್ತಾರೆ. ಆದ್ರೆ ಹುಡುಗರು ಅದೆಲ್ಲ ಸುಳ್ಳು ಅಂತ ಜೋರಾಗಿ ಹಾಡಾಡ್ತಾ ಪಾರ್ಟಿನ ಮುಂದುವರಿಸ್ತಾರೆ. ಈ ಕಡೆ ಅಲಾಸ್ಕಾ ಸಿಟಿಗೆ ಬಂದ ಬೆಂಜಮಿನ್ ತಾನು ಮೊದಲೋಗಿದ್ದು ಚಿಕ್ಕವನಿದ್ದಾಗ ಅವನಿದ್ದ ಮನೆಗೆ. ಸದ್ಯಕ್ಕೆ ಆ ಮನೆಯಲ್ಲಿ ಯಾರು ಇರದ ಕಾರಣ ಅದೊಂದು ಭೂತ ಬಂಗ್ಲೆಯಾಗಿ ಮಾರ್ಪಾಡಾಗಿತ್ತು. ಒಳಗಡೆ ಹೋದವನೇ ಸೀದಾ ಹೋಗಿದ್ದು ಆಟಿಕ್ಗೆ. ಯಾಕಂದ್ರೆ ಅವನಪ್ಪ ಹೆಚ್ಚಿನ ಟೈಮ್ ಅದೇ ಆಟಿಕ್ ಅಲ್ಲಿ ಕಳಿತಿದ್ದ. ಹಾಗೆ ಯಾರಿಗೂ ಆವಾಗ ಒಳಗಡೆ ಬಿಡ್ತಿರ್ಲಿಲ್ಲ. ಅಲ್ಲಿ ಹೋದ್ರೆ ಗ್ಯಾರಂಟಿಯಾಗಿ ಏನಾದ್ರೂ ಸಿಗುತ್ತೆ ಅಂತ ಸೀದಾ ಮೇಲೆ ಬರ್ತಾನೆ. ಅಲ್ಲವನಿಗೆ ಅಪ್ಪನ ಒಂದು ಹಳೆಯ ಡೈರಿ ಹಾಗೆ ಟೇಪ್ ರೆಕಾರ್ಡರ್ ಸಿಗುತ್ತೆ. ಅದನ್ನ ಪ್ಲೇ ಮಾಡಿದಾಗ ಅವನಿಗೆ ಎಲ್ಲಾ ವಿಷಯ ಗೊತ್ತಾಗುತ್ತೆ. ಅಂದ್ರೆ ಮೂವಿ ಸ್ಟಾರ್ಟಿಂಗ್ ಅಲ್ಲಿ ಆದ ಎಲ್ಲಾ ವಿಷಯ. ಸೊ ಇವಾಗ ಅವನಿಗೆ ಕೆಲಸ ಇರೋದು ಆ ಚರ್ಚ್ ಯಾವ್ದಂತ ಕಂಡುಹಿಡಿಯೋದು. ಆದ್ರೆ ಅದು ಅಷ್ಟು ಸುಲಭ ಅಲ್ಲ. ಬಿಕಾಸ್ ಅಲಾಸ್ಕಾದಲ್ಲಿ ಹಲವಾರು ಚರ್ಚ್ ಇದೆ. ಪರ್ಟಿಕ್ಯುಲರ್ ಆಗಿ ಅದೇ ಚರ್ಚ್ ನ ಹುಡುಕುವುದು ಕಷ್ಟ.
ನಂತರ ಅಮ್ಮಂಗೆ ಕಾಲ್ ಮಾಡಿ ಕೇಳ್ತಾನೆ, ಬಟ್ ಅವಳಿಗೆ ಗೊತ್ತಿರೋದಿಲ್ಲ. ನಂತರ ಅವನಾಗೆ ಒಂದು ಕಾರ್ ತಗೊಂಡು ಹುಡುಕ್ತಾ ಹೋಗ್ತಾನೆ. ಆ ಒಂದು ಜರ್ನಿಲಿ ಅವನಿಗೆ ಒಬ್ಬ ವ್ಯಕ್ತಿಯ ಪರಿಚಯ ಆಗುತ್ತೆ. ಅವನ ಹೆಸರು ರೇಮಂಡ್ ನೌಬಾಯ್ ಅಂತ. ಎಸ್, ಇವನೇ ಇವಿಲ್ ಡೆಡ್ ಪಾರ್ಟ್ 1 ನಲ್ಲಿ ತೋರಿಸಿದ ಅದೇ ರೇಮಂಡ್. ಆಕ್ಚುಲಿ ಅವನು ಕೂಡ ಅದೇ ವಾಯ್ಸ್ ಮ್ಯಾನ್ ನ ಗ್ರೂಪ್ ಅಲ್ಲಿದ್ದ ಒಬ್ಬ ವ್ಯಕ್ತಿ ಪೀಟರ್. ಅದೇ ಆ ಬುಕ್ ಅನ್ನ ಓದಿ ಅಲ್ಲಿದ್ದವರ ಸಾವಿಗೆಲ್ಲ ಕಾರಣ ಆಗಿದ್ನಲ್ಲ, ಅದೇ ಪೀಟರ್ನ ಮಗ ಆಗಿದ್ದ. ಅವನು ಕೂಡ ಅವನ ತಂದೆನ ಹುಡುಕ್ತಿದ್ದ. ಹಾಗೆ ಅವನಿಗೆ ಆ ಚರ್ಚಲ್ಲಿದೆ ಎಂಬ ವಿಷಯ ಕೂಡ ಗೊತ್ತಿದೆ. ಅಲ್ಲಿ ಬರೀ ಸ್ಕೆಲೆಟನ್ ಬಿಟ್ಟು ಬೇರೇನೂ ಕೂಡ ಇಲ್ಲ ಅಂತ ಬೆಂಜಮಿನ್ ನ ಸೀದಾ ಅಲ್ಲಿ ಕರ್ಕೊಂಡು ಹೋಗ್ತಾನೆ. ಅಲ್ಲವನಿಗೆ ಗೊತ್ತಾಗುತ್ತೆ ಅಪ್ಪ ಸತ್ತಿದ್ದಾರಂತ. ಹೇಗ್ ಸತ್ರು ಅನ್ನೋದರ ಬಗ್ಗೆ ಈ ರೇಮಂಡ್ ಮಾಹಿತಿನ ಕಲೆ ಹಾಕಿದ್ದ. ಅವನದ್ನ ಬೆಂಜಮಿನ್ಗೆ ಹೇಳ್ತಾನೆ. ಅಂದ್ರೆ ಬುಕ್ ಆಫ್ ದ ಡೆಡ್ ಇಂದ ಯಾವ್ದೋ ಡೀಮನ್ ಬಂದು ಹೀಗೆಲ್ಲ ಆಗಿದೆ. ನಾನು ಆ ಬುಕ್ ನ ಇಲ್ಲಿವರೆಗೆ ಹುಡುಕ್ತಾ ಬರ್ತಿದ್ದೆ, ಆದ್ರೆ ನಂಗೆ ಸಿಗ್ಲಿಲ್ಲ ಅಂತ. ನಂತರ ಬೆಂಜಮಿನ್ ರೇಮಂಡ್ ನ ಕಾರ್ ಮೂಲಕ ಕರ್ಕೊಂಡು ಅಲ್ಲಿದ್ದ ಸುತ್ತಮುತ್ತ ಏರಿನ ಸರ್ಚ್ ಮಾಡ್ತಾ ಹೋಗ್ತಾನೆ. ಈ ಕಡೆ ನಮಗೆ ಕ್ಯಾಬಿನ್ ಅಲ್ಲಿ ಎಂಜಾಯ್ ಮಾಡ್ತಿದ್ದ ಅದೇ ವಿದ್ಯಾರ್ಥಿಗಳನ್ನ ತೋರಿಸ್ತಾರೆ. ಆವಾಗ ಲೈಟ್ ಆಗಿ ಭೂಕಂಪ ಆಗುತ್ತೆ. ಶಾಕಿಂಗ್ಲಿ ಅದರಿಂದ ಮನೆ ತುಂಬೆಲ್ಲ ಎಲ್ಲಿಂದ ಗೊತ್ತಿಲ್ಲ ನೀರು ಬಂದು ತುಂಬಿಕೊಳ್ಳುತ್ತೆ. ಹಾಗೆ ಆ ನೀರಲ್ಲಿ ಒಂದು ಬಾಕ್ಸ್ ತೆಲಿಕೊಂಡು ಬರುತ್ತೆ. ಈ ರೂಬಿ ಕ್ಯೂರಿಯಾಸಿಟಿಲಿ ಅದನ್ನ ಓಪನ್ ಮಾಡ್ತಾಳೆ. ಅದರಲ್ಲಿ ಆಕ್ಚುಲಿ ಅದೇ ಬುಕ್ ಆಗಿ ಸೀಲ್ ಮಾಡಿಟ್ಟಂತ ಅದೇ ಡ್ಯಾಗರ್ ಇದ್ದಿರುತ್ತೆ. ಆಕ್ಚುಲಿ ಈ ಕ್ಯಾಬಿನ್ ಏನಿದೆ ಅದನ್ನ ಮೈಕಪ್ಪ ಕ್ಯಾಬಿನ್ ಆಗಿ ಮಾಡೋ ಮುಂಚೆ ಅದೊಂದು ಕೆರೆ ಆಗಿತ್ತು. ಅದನ್ನ ಮುಚ್ಚಿಯೇ ಕ್ಯಾಬಿನ್ ಮಾಡಿದ್ದು. ಅಂಡ್ ಆ ಕೆರೆ ಬೇರೆ ಯಾವುದೂ ಅಲ್ಲ, ಮೂವಿ ಸ್ಟಾರ್ಟಿಂಗ್ ಅಲ್ಲಿ ಪ್ಯಾಟ್ರಿಕ್ ಬುಕ್ ಒಟ್ಟಿಗೆ ಮುಳುಗಿ ಸತ್ತಂತ ಅದೇ ಸೇಮ್ ಕೆರೆ. ಅದಕ್ಕೇನೆ ಭೂಕಂಪ ಆದಾಗ ಆ ಬಾಕ್ಸ್ ನೀರಿನೊಟ್ಟಿಗೆ ಮೇಲ್ ಬಂದಿದ್ದು. ಎನಿವೆ ನಂತರ ಇವಳು ಆ ಡ್ಯಾಗರ್ನ ಅನ್ಲಿಸ್ಟ್ ಮಾಡ್ತಾಳಷ್ಟೇ. ಆವಾಗ ಈ ಕಡೆ ಕಾರ್ ಮೂಲಕ ಅದೇ ಬ್ರಿಡ್ಜ್ ಹತ್ತಿರ ಬರ್ತಿದ್ದಾಗ ಬ್ರಿಡ್ಜ್ ಕೆಳಗೆ ನೀರಲ್ಲಿ ಇಷ್ಟು ವರ್ಷ ಇದ್ದಂತ ಅದೇ ಡೆಡ್ ಐಟ್ ಪೀಟರ್ಗೆ ಡ್ಯಾಗರ್ ಅನ್ಲಿಶ್ ಆಗಿರೋದು ಸೆನ್ಸ್ ಆಗಿ ಹೋಗ್ತಿದ್ದ ಇವರ ಕಾರನ್ನ ತಡೆದು ಇವರಿಬ್ಬರನ್ನ ಬಿಸಾಡಿ ಆ ಕ್ಯಾಬಿನ್ ಕಡೆ ಹೋಗ್ಲಿಕ್ಕೆ ಮುಂದಾಗುತ್ತೆ. ಹಾಗೆ ಒಂದೇ ಸಮನೆ ಕ್ಯಾಬಿನ್ಗೆ ನುಗ್ಗಿ ಒಬ್ಬೊಬ್ಬರಿಗೆ ಹಲ್ಲೆ ಮಾಡ್ತಾ ಮಾಡ್ತಾ ಅಲ್ಲಿದ್ದ ಪ್ರತಿಯೊಬ್ಬರನ್ನ ಕೂಡ ಕೊಂದು ಬಿಡುತ್ತೆ. ಈ ಎಲ್ಲಾ ಡೆಡ್ ಐಟ್ ಆಗಿ ಬದಲಾಗ್ತಾರೆ. ಅಷ್ಟೊತ್ತಿಗೆ ಹೇಗೋ ಫಾಲೋ ಮಾಡ್ಕೊಂಡು ಈ ಬೆಂಜಮಿನ್ ಆಗಿ ರೇಮಂಡ್ ಬರ್ತಾರೆ. ಅವರೊಟ್ಟಿಗೆ ಕೂಡ ಈ ಡೆಡ್ ಐಟ್ ನ ಕಾಳಗಾಗುತ್ತೆ. ಏನ್ ಮಾಡುದಂತ ಗೊತ್ತಾಗದಿರುವಾಗ ಅಲ್ಲಿ ಬೆಂಜಮಿನ್ ನ ತಂದೆ ಪ್ಯಾಟ್ರಿಕ್ ನ ಆತ್ಮ ಬಂದು ಡೆಡ್ ಐಟ್ ನ ಡ್ಯಾಗರ್ ಮೂಲಕ ಕೊಲ್ಲೋಕೆ ಹೇಳುತ್ತೆ. ಅವನು ಹಾಗೆ ಮಾಡ್ತಾನೆ. ಅದರಿಂದ ಎಲ್ಲ ಕೂಡ ಸರಿಯಾಗುತ್ತೆ. ಆಗ ಆತ್ಮ ಬೆಂಜಮಿನ್ಗೆ ಆ ಬುಕ್ ಆಫ್ ದ ಡೆಡ್ ಡ್ಯಾಗರ್ ಎಲ್ಲದ್ರ ಬಗ್ಗೆ ಹೇಳ್ತಾನೆ. ಯಾವುದೇ ಕಾರಣಕ್ಕೂ ಬುಕ್ ಓದ್ಬಾರ್ದು, ಡ್ಯಾಗರ್ ನ ಅನ್ಲಿಶ್ ಮಾಡಬಾರ್ದು ಅಂತ. ಅದಾದ ನಂತರ ಮೂವಿ ಸೀದಾ 1980ಗೆ ಹೋಗುತ್ತೆ. ಇಲ್ಲಿ ಬೆಂಜಮಿನ್ ರೇಮಂಡ್ ಹಾಗೆ ಕೆಲವೊಬ್ಬರು ಸೇರಿ ಮತ್ತೆ ವಾಯ್ಸ್ ಮ್ಯಾನ್ ಗ್ರೂಪ್ ನ ಕ್ರಿಯೇಟ್ ಮಾಡಿ ಇನ್ನೂ ಅದರ ಬಗ್ಗೆ ರಿಸರ್ಚ್ ಮಾಡ್ಲಿಕ್ಕೆ ಮುಂದಾಗ್ತಾರೆ. ಆದ್ರೆ ಈ ರೇಮಂಡ್ ಅಪ್ಪ ಪೀಟರ್ ತರನೇ ಅಧಿಕ ಪ್ರಸಂಗಿ. ಅವನು ತನ್ನ ಮನೆಯ ಕ್ಯಾಬಿನ್ ಅಲ್ಲಿದ್ದ ಒಂದು ಟೇಪ್ ಅಲ್ಲಿ ಬುಕ್ ಆಫ್ ದ ಡೆಡ್ ಅಲ್ಲಿದ್ದ ಎಲ್ಲಾ ಮಂತ್ರಗಳನ್ನ ಸೇವ್ ಮಾಡಿ ಇಟ್ಟೋಗಿದ್ದ. ಅದೇ ಟೇಪ್ ರೆಕಾರ್ಡ್ ಅನ್ನೇ 1982 ಅಲ್ಲಿ ಆಶ್ ಕೇಳಿ ಇವಿಲ್ ಡೆಡ್ ಪಾರ್ಟ್ 1 ಸ್ಟಾರ್ಟ್ ಆಗಿದ್ದು. ಇದು ಆಕ್ಚುಲಿ ಇವಿಲ್ ಡೆಡ್ ಪ್ರಾರ್ಥನಾ ಕತೆ. ಬಟ್ 2008ಕ್ಕೆ ಬಂದಾಗಲೇ ಗೊತ್ತಾಗೋದು ಹೀಗೇನೆ ಮಾಡಿದಾರ ಅಥವಾ ಕತೆ ಚೇಂಜ್ ಮಾಡಿದಾರಂತ. ಸೊ ಇದಿಷ್ಟು ಇವತ್ತಿನ ಕತೆ. ಮತ್ತೊಂದು ಕತೆ ಒಟ್ಟಿಗೆ ಮತ್ತೆ ಸಿಗ್ತೀನಿ. ಅಲ್ಲಿವರೆಗೂ ಥ್ಯಾಂಕ್ ಯು ಫಾರ್ ವಾಚಿಂಗ್.